ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ ಅದರ 16ನೇ ವಾಕ್ಯ. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಉಜ್ಜೀಯನ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆತನು ರಾಜನಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಮಾತ್ರವಲ್ಲ, ಅದರ 5ನೇ ವಾಕ್ಯದಲ್ಲಿ, 26ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಓದ್ತೇವೆ, ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನ ಕಾಲದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲವೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಯಾವಾಗ ನಾವು ದೇವರನ್ನು ಅವಲಂಬಿಸ್ತೀವೋ, ಯಾವಾಗ ನಾವು ದೇವರನ್ನು ಆಶ್ರಯಿಸ್ತೀವೋ, ಯಾವಾಗ ನಾವು ದೇವರಲ್ಲಿ ಪೂರ್ಣವಾಗಿ ನಮ್ಮ ಭರವಸೆಯನ್ನು ಇಡ್ತೀವೋ, ವಾಕ್ಯ ಹೇಳ್ತದೆ ಆ ದೇವರು ನಮ್ಮನ್ನು ಅಭಿವೃದ್ಧಿಗೆ ತರ್ತಾನೆ. ನಾವು ಪೂರ್ಣವಾಗಿ ಆತನನ್ನು ಆತುಕೊಳ್ಬೇಕು, ಪೂರ್ಣವಾಗಿ ಆತನನ್ನು ಆಶ್ರಯಿಸಬೇಕು, ಆತನ ಮುಖವನ್ನು ನೋಡಬೇಕು, ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸುವರಾಗಿರಬೇಕು. ಆಗ ಆತನು ನಮ್ಮನ್ನೇನು ಮಾಡ್ತಾನೆ? ಅಭಿವೃದ್ಧಿಗೆ ತರ್ತಾನೆ. ಹೀಗೆ ಉಜ್ಜೀಯನ ಜೀವಿತದಲ್ಲಿ ದೇವರು ಅವನನ್ನು ಅಭಿವೃದ್ಧಿಗೆ ತರ್ತಾನೆ, ಟಾಪ್ ಲೆವೆಲ್ಗೆ ತೊಗೊಂಡು ಬರ್ತಾನೆ, ಉನ್ನತವಾದ ರೀತಿಯಲ್ಲಿ ತೊಗೊಂಡು ಬರ್ತಾನೆ. ಪ್ರತ್ಯೇಕವಾಗಿ ಶತ್ರುಗಳ ಮೇಲೆ ಯುದ್ಧಗಳನ್ನು ಮಾಡ್ತಾನೆ. 6ನೇ ವಾಕ್ಯದಿಂದ ಓದಬೇಕಾದ್ರೆ ಅನೇಕ ಶತ್ರುಗಳ ಮೇಲೆ ಅವನು ಯುದ್ಧ ಮಾಡ್ತಾನೆ. ಫಿಲಿಸ್ಟಿಯರ ಮೇಲೆ ಯುದ್ಧ ಮಾಡ್ತಾನೆ, ಅಮ್ಮೋನಿಯರ ಮೇಲೆ ಯುದ್ಧ ಮಾಡ್ತಾನೆ, ಅರಬಿಯರೊಡನೆ, ಮೆಗೂನಿಯರೊಡನೆ ಯುದ್ಧ ಮಾಡ್ತಾನೆ. ಅವಾಗೆಲ್ಲ ದೇವರ ಸಹಾಯ ಅವನಿಗೆ ದೊರೆಯುತ್ತದೆ ಅಂತ ವಾಕ್ಯ ಹೇಳ್ತದೆ. ಅಮ್ಮೋನಿಯರು ಅವನಿಗೆ ಕಪ್ಪ ಕೊಡುವವರಾಗ್ತಾರೆ. ಈಗ ನಾವು ನೋಡ್ತೀವಿ, ಅವನು ಅಧಿಕ ಬಲವುಳ್ಳವನಾದ್ದರಿಂದ ಅವನ ಹೆಸರು ಐಗುಪ್ತದ ಮೇರೆಯವರೆಗೂ ಹಬ್ಬಿತು. ಅವನು ಎಲ್ಲ ಕಡೆಗಳಲ್ಲಿ ಫೇಮಸ್ ಆದ. ಇವಾಗ ಉಜ್ಜೀಯ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗಿದೆ. ಇವಾಗ ಆ ರೀತಿಯಲ್ಲಿ ಆಗುವುದಕ್ಕೆ ಕಾರಣ ಏನು ಗೊತ್ತಾ? ಅವನು ದೇವರಲ್ಲಿ ಆಶ್ರಯಿಸಿದಾಗ ದೇವರು ಅವನಿಗೆ ಸಹಾಯ ಮಾಡಿದ್ರು, ದೇವರು ಅವನನ್ನು ಬಲಪಡಿಸಿದ್ರು, ದೇವರು ಅವನಿಗೆ ಶಕ್ತಿಯನ್ನು ಕೊಟ್ಟರು. ಆದರೆ ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ನಾವು ಅದರ 15ನೆಯ ವಾಕ್ಯದ ಕೊನೆ ಭಾಗಗಳಲ್ಲಿ ಅವನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯಕರವಾದ ಸಹಾಯವನ್ನು ಹೊಂದಿದನು. ಈಗ ಒಂದು ಒಳ್ಳೆ ಬಲಿಷ್ಠನಾಗಿದ್ದಾನೆ. ಅವನು ಪವರ್ಫುಲ್ ಆದ. ಬಲಿಷ್ಠ ಅಂದರೆ ಶಾರೀರಿಕವಾಗಿ ಅಲ್ಲ, ಅವನು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಬಲಿಷ್ಠನಾದ. ಅದೇ ರೀತಿಯಲ್ಲಿ ಅವನ ಕೀರ್ತಿ ಎಲ್ಲ ಕಡೆ ಹೋಯಿತು, ಅವನ ಹೆಸರು ಎಲ್ಲರೂ ಗೊತ್ತಾಯಿತು. ಎಲ್ಲ ರೀತಿಯಲ್ಲಿ ಉನ್ನತನಾದಾಗ 16ನೇ ವಾಕ್ಯ ಹೇಳುತ್ತೆ, ಅವನು ಬಲಿಷ್ಠನಾದಾಗ ಗರ್ವಿಷ್ಠನಾದನು. ಅನೇಕ ಸಂದರ್ಭದಲ್ಲಿ ಮನುಷ್ಯನ ಒಂದು ಸ್ವಭಾವ ಅಂತ ಹೇಳಿದ್ರೆ, ಏನೂ ಇಲ್ಲದೇ ಇದ್ದಾಗ ದೇವರನ್ನು ಆರಾಧನೆ ಮಾಡ್ತಾರೆ, ಏನೂ ಇಲ್ಲದೇ ಇದ್ದಾಗ ದೇವರಿಗೆ ಹೆಚ್ಚು ಸಮಯ ಕೊಡ್ತಾರೆ. ಆದರೆ ಆರ್ಥಿಕವಾಗಿ ನಾವು ಸದೃಢರಾಗುವಾಗ, ಆರ್ಥಿಕವಾಗಿ ನಾವು ಬಲಶಾಲಿಗಳಾಗುವಾಗ, ಆರ್ಥಿಕವಾಗಿ ನಮ್ಮಿಂದ ಕೆಲವುದೆಲ್ಲ ಸಾಧ್ಯ ಆಗುತ್ತೆ ಅನ್ನಿಸುವಾಗ ನಾವು ಗರ್ವಿಷ್ಠರಾಗ್ಬಿಡ್ತೀವಿ. ಅಹಂಕಾರ ಮನುಷ್ಯನಲ್ಲಿ ತುಂಬಿಕೊಳ್ತದೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲೂ ಅದೇ ರೀತಿ ಆಗ್ತದೆ. ಎಲ್ಲ ಕೊರತೆಗಳಿರುವಂಥ ಸಮಯದಲ್ಲಿ ದೇವರಿಗೆ ಹೆಚ್ಚು ಸಮಯವನ್ನು ಕೊಟ್ಟಿರ್ತೀವಿ. ಆದರೆ ಕೊರತೆಗಳೆಲ್ಲ ನೀಗಿ ನಾವು ಸ್ಟ್ರಾಂಗ್ ಆದಾಗ, ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಸದೃಢರಾದಾಗ ನಮ್ಮಲ್ಲಿ ಅನೇಕರು ಏನಾಗ್ಬಿಡ್ತಾರೆ? ಒಂದು ರೀತಿಯಲ್ಲಿ ಗರ್ವಿಷ್ಠರ ರೀತಿಯಲ್ಲಿ ದೇವರಿಗೆ ಕೊಡಬೇಕಾದ ಸ್ಥಾನ ಕೊಡೋಕ್ಕೆ ಸಮಯ ಇಲ್ಲ, ದೇವರಿಗೆ ಕೊಡಬೇಕಾದಂತಹ ಆ ಒಂದು ಆರಾಧನೆಯನ್ನು ಕೊಡೋದಕ್ಕೆ ಸಮಯ ಇಲ್ಲ. ಅವರು ಅವರದೇ ಆದಂತಹ ಕಾರ್ಯಗಳಲ್ಲಿ ಮುಂದೆ ಸಾಗುವುದನ್ನು ನಾವು ನೋಡಬಹುದು. ಆದರೆ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರ ಸಹಾಯದಿಂದಲೇ ನೀನು ಈ ಒಂದು ಮಟ್ಟಕ್ಕೆ ಬಂದಿದ್ದಿ ಎಂಬುದನ್ನು ಮರೆಯಬಾರದು. ನೀನಿಷ್ಟು ಬಲಿಷ್ಠನಾಗುವುದಕ್ಕೆ ಕಾರಣ ಆರ್ಥಿಕವಾಗಿಯೋ ಇನ್ಯಾವುದೋ ರೀತಿಯಲ್ಲಿ ಬಲಿಷ್ಠನಾಗುವುದಕ್ಕೆ ಕಾರಣ ನೀನಲ್ಲ, ನಿನ್ನ ದೇವರು ಅನ್ನೋದನ್ನು ಮರೆಯಬಾರ್ದು. ಕೆಲಸ ನೀನು ಮಾಡಿರ್ಬೋದು, ಅನೇಕ ಕಾರ್ಯಗಳ ಆಲೋಚನೆ ನೀನು ಮಾಡಿರ್ಬೋದು, ಆದರೆ ನಿನಗೆ ಸಹಾಯವಾಗಿ ನಿಂತಹ ಒಬ್ಬ ದೇವರಿದ್ದಾನೆ, ನಿನಗಾಗಿ ಅದ್ಭುತವನ್ನು ಮಾಡಿದಂತಹ ಒಬ್ಬ ದೇವರಿದ್ದಾನೆ. ಆ ದೇವರ ಸಹಾಯದಿಂದ ನೀನು ಬಲಿಷ್ಠನಾಗಿ ನಿಂತಿದ್ದೀಯಾ.
ನೀನು ಗರ್ವಿಷ್ಠನಾಗಬಾರ್ದು. ನಾವು ಮುಂದೆ ಓದಬೇಕಾದ್ರೆ ಇವನು ಗರ್ವಿಷ್ಠನಾಗಿ ಸುಮ್ಮನೆ ಇದ್ದಿದ್ದು ಮಾತ್ರವಲ್ಲ, ಆಲಯದಲ್ಲಿ ಹೋಗಿ ಧೂಪ ಹಾಕುವಂತಹ ಕೆಲಸಕ್ಕೆ ಕೈ ಹಾಕ್ತಾನೆ ಅವನು. ಆ ಯಾಜಕರು ಮಾತ್ರ ಮಾಡಬೇಕಾದಂತಹ ಕೆಲಸಕ್ಕೆ ಅವನು ಕೈ ಹಾಕ್ತಾನೆ. ಅವನ ಹಣೆಯಲ್ಲಿ ಕುಷ್ಠ ಹತ್ತಿಬಿಡುತ್ತೆ. ಅವನು ಬಹಿಷ್ಕೃತನಾಗಿ ಎಲ್ಲೂ ಸಹ ಹೊರಗೆ ಬರದ ಹಾಗೆ ಅವನೇನು ಮಾಡ್ತಾನೆ, ಕುಷ್ಠರೋಗಿ ಆಗಿ ಅವನು ಸಾಯೋವರೆಗೂ ಜೀವನ ಮಾಡಬೇಕಾಗಿ ಬಂತು. ಕಾರಣ ಏನು? ದೇವರು ಕೊಟ್ಟಂತಹ ಸಹಾಯ, ದೇವರು ಕೊಟ್ಟಂತಹ ಬಲದಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳದೆ ಅವನು ಗರ್ವಿಷ್ಠನಾದಾಗ, ತನ್ನನ್ನೇ ಹೆಚ್ಚಿಸಿಕೊಂಡಾಗ ಅವನ ಜೀವಿತದಲ್ಲಿ ಅವನೊಬ್ಬ ಕುಷ್ಠರೋಗಿಯಾಗಿ ಪ್ರಾಣವನ್ನು ಬಿಡಬೇಕಾದಂತಹ ಸನ್ನಿವೇಶ ಬಂತು. ಈ ಅಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ ನಿನ್ನಲ್ಲಿ ಆಶ್ರಯಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀ ನಮಗೆ ಕೃಪೆ ಮಾಡಪ್ಪ. ಎಂದಿಗೂ ನಾನು ನನ್ನನ್ನು ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಂಡವನಾಗಿ, ಎಷ್ಟೇ ಬಲಿಷ್ಠನಾದರೂ ತಗ್ಗಿಸಿಕೊಂಡು ಮುಂದೆ ಸಾಗುವಂತೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಅಪ್ಪ, ನಮ್ಮ ಬಲಹೀನತೆ ಮಧ್ಯದಲ್ಲಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಬಲಿಷ್ಠರಾಗಿ ಮಾಡುವಂಥ ದೇವರು ನೀನಾಗಿದ್ದೀಯಪ್ಪ. ಆದರೆ ಬಲಿಷ್ಠರಾದಾಗ ನಾವು ಗರ್ವಿಷ್ಠರಾಗದೆ, ಹೆಚ್ಚಿಸಿಕೊಳ್ಳದೆ ಬಲಶಾಲಿಗಳಾಗಿ ಮಾಡಿದಂತಹ ನಿನ್ನನ್ನು ಮಹಿಂಪಡಿಸ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.